ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ದಿನ ತುಂಬ ಈಸಿಯಾಗಿ ರುಚಿಯಾದ ತಿಳಿಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ತುಂಬ ಚಿಕ್ಕದು ಅಲ್ಲ ದೊಡ್ಡದಲ್ಲ 3 ಮೀಡಿಯಮ್ ಸೈಜು ಟೊಮೊಟೊನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಅದನ್ನು ಇವಾಗ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಾಡ್ತಾ ಇರೋದ್ರಿಂದ 3 ಟೊಮೊಟೊ ತೊಗೊಂಡಿದ್ದೀನಿ. ಅದು ಟೊಮೊಟೊ ಚಿಕ್ಕದಿದೆ, ಅದನ್ನು ಈ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಎಷ್ಟು ಸಾಂಬಾರು ಮಾಡ್ತೀರೋ ಅದರಲ್ಲಿ ನೋಡಿ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ 3 ಟೊಮೊಟೊ ತೊಗೊಂಡಿದ್ದೀನಿ. ಈ ಥರ ಕಟ್ ಮಾಡಿದ್ರೂ ಹಾಕೋಬೋದು, ಹಾಗೆ ಕೂಡ ಹಾಕೋಬೋದು. ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, 1-2 ಗ್ಲಾಸ್ ಆಗುವಷ್ಟು. ಇದು ಚೆನ್ನಾಗಿ ಕುದ್ದು ಮೇಲ್ಗಡೆ ಸಿಪ್ಪೆ ಎಲ್ಲ ಬಿಡಬೇಕು, ಆ ಥರ ಕುದಿಸ್ಕೋಬೇಕು. ನನಗೆ ತುಂಬ ದೊಡ್ಡ ಸ್ಪೂನು ಅಲ್ಲ, ತುಂಬ ಚಿಕ್ಕದಲ್ಲ, ಮೀಡಿಯಮ್ ಸ್ಪೂನಲ್ಲಿ ಅಳತೆಯಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ತುಂಬ ಚಿಕ್ಕದಿದೆ, ಒಂದು ದೊಡ್ಡದಿದೆ. ಮಧ್ಯ ಭಾಗ ತಗೊಂಡು ಅಳತೆ ತೊಗೊಳ್ತಾ ಇದ್ದೀನಿ. ಈ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರಿಗೆ ಹಾಕ್ತೇವಲ್ಲ ಆ ಬೇಳೆ, ತೊಗರಿಬೇಳೆ. 1 ಕಡ್ಡಿ ಆಗುವಷ್ಟು ಕರಿಬೇವಿನ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಒಣಮೆಣಸಿನ್ಕಾಯಿ. ಇದಕ್ಕೇನು ಹೇಳ್ತಾರೋ ಅಂತ ತುಂಬ ಸಲ ಹೇಳಿದ್ದೀನಿ ವಿಡಿಯೋದಲ್ಲಿ. ಇದು ಕಲ್ಲರು ಇರುತ್ತೆ, ಖಾರನೂ ಇರುತ್ತೆ. ಖಾರನೂ ಇದೆ ಇದರಲ್ಲಿ, ತುಂಬ ಕಲ್ಲರು ಕೂಡ ಇರುತ್ತೆ ಆ ಮೆಣಸಿನ್ಕಾಯಿದು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು, ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಅದು ಫ್ರೈ ಮಾಡೋಕ್ಕೆ ತುಂಬ ಉದ್ದ ಇತ್ತು, ಹಾಗಾಗಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಇವಾಗ 1/4 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು 1 ಟೈಮಿಗೆ ಮಾಡ್ಕೋಬೋದಷ್ಟೇ, ಅಷ್ಟನ್ನು ಮಾತ್ರ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ತಾ ಮಾಡ್ತಾ ಹೀಗೆ ಮಾಡ್ಕೋಬೇಕು. ಅರ್ಧ ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದು ಯಾವುದು ಕಪ್ಪಾಗಬಾರ್ದು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 8-10 ಕಾಳು ಆಗುವಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ನೋಡಿ, ಗ್ಯಾಸ್ ಆಫ್ ಮಾಡಿಕೊಂಡು ಹಾಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸಣ್ಣ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು. ಇವಾಗ ಇದು ತಣ್ಣಗಾಗಿದೆ, ಇದನ್ನು ಇವಾಗ ಪೌಡ್ರ್ ಮಾಡಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಪೌಡ್ರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ನಾವು ಬೆಳ್ಳುಳ್ಳಿ ಜೇಸ್ತೀವಲ್ಲ, ಅದಕ್ಕೆ 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ತರ್ತರಿಯಾಗಿ ಕುಟ್ಕೋಬೇಕು. ನೋಡಿ, ಈ ಥರ ತರ್ತರಿಯಾಗಿರಬೇಕು, ಆ ಥರ ಕುಟ್ಕೋಬೇಕು. ಇವಾಗ ಒಂದು 7-8 ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡು, ಸಿಪ್ಪೆ ಏನು ತೆಗೆದಿಲ್ಲ, ಹಾಗೆ ಒಗ್ಗರಣೆಗಿದು. ಇದನ್ನು ಸಹ ಜಸ್ತಾ ಇದ್ದೇನೆ, ಇವನು ಜಜ್ಜಿಟ್ಕೋಬೇಕು.
ಇವಾಗ ಟೊಮೊಟೊ ಬೆಂದಿದೆ, ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗಿಬೇಕಾದ್ರದ್ದು. ಸ್ವಲ್ಪ ಬಿಸಿ ಇದೆ ಅದು. ನೋಡಿ ಈ ಥರ ಬಿಸಿ ಇದೆ ಸ್ವಲ್ಪ. ಮೇಲ್ಗಡೆ ಆರಿದ ಮೇಲೆ ಟೊಮೊಟೊದ ಮೇಲ್ಗಡೆ ಸಿಪ್ಪೆ ಎಲ್ಲ ಈ ಥರ ತೆಗಿಬೇಕು. ಬೇರೆ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಟೊಮೊಟೊ ಎಲ್ಲ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣದ ಹುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಹುಣಸೆಹಣ್ಣಿನ ರಸ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣಿನ ರಸ ನೋಡ್ಕೊಂಡು ಹಾಕೋಬೋದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿದ್ರೂ ಹಾಕೋಬೋದು, ಹಾಗೆ ಕೂಡ ಹಾಕೋಬೋದು. ಜೀರಿಗೆ ಮತ್ತು ಕಾಳು ಮೆಣಸು ಕುಟ್ಟಿರೋದು ಇವಾಗಲಾದರೂ ಹಾಕೋಬೋದು, ಇಲ್ಲ ಒಗ್ಗರಣೆ ಮಾಡೋ ಟೈಮಿಗಾದರೂ ಹಾಕೋಬೋದು. ನಾನು ಇವಾಗೇ ಹಾಕ್ತಾಯಿದ್ದೀನಿ ಇಲ್ಲಿ. ಇದನ್ನೆಲ್ಲ ಹಾಗೇ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಇನ್ನೂ ಬಿಸಿ ಇದೆ ಟೊಮೊಟೊ, ಹಾಗಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಇವಾಗ ಟೊಮೊಟೊ ಬೇಯಿಸಿದ ನೀರಿಗೇ ಮಿಕ್ಸ್ ಮಾಡ್ಕೊಂಡಿದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾವು ಸ್ವಲ್ಪ ನೀರು ಹಾಕಿ ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕೊತ್ತಂಬರಿ ಸೊಪ್ಪು ಟೊಮೊಟೊ ಎಲ್ಲ ಸಣ್ಣದಾಗಬೇಕು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ನೀರು ಹಾಕೋಬೇಕು. ತಿಳಿ ಸಾಂಬಾರು ಒಂದು ಸ್ವಲ್ಪ ನೀರು ಥರ ಇದ್ರೇ ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ, ರುಚಿಗೆ ಎಷ್ಟು ಬೇಕಷ್ಟು. ಇದು ನಾವು ಪೌಡ್ರ್ ಮಾಡಿ ಇಟ್ಕೊಂಡಂಥ ಪೌಡ್ರು. ಇವಾಗ ಮಸಾಲೆ ಎಲ್ಲ ಹುರಿದಿದ್ದ ಪೌಡ್ರ್ ಇತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ 1 ಸ್ಪೂನ್ ಅಷ್ಟೇ ಕಾಣಿಸ್ತಾ ಇದೆ. ಸ್ವಲ್ಪ ಬೆಲ್ಲ ಹಾಕಿದ್ರೇ ಚೆನ್ನಾಗೋದು ಇದಕ್ಕೆ. ಈ ಕಡೆ ಒಗ್ಗರಣೆ ಸೌಟ್ ಇಟ್ಕೊಂಡು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಸಾಸಿವೆ ಮತ್ತು 1-2 ಒಣಮೆಣಸಿಕಾಯಿ ಕಟ್ ಮಾಡಿ ಹಾಕಿದ್ದೀನಿ. ಶುಂಠಿ ಹಾಕಿಲ್ಲ, ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇಂಗು. ಶುಂಠಿ ಹಾಕಿಲ್ಲ ಇದಕ್ಕೆ. ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸು, ಸಾಸಿವೆ, ಇಂಗು ಇಷ್ಟು ಹಾಕಿರೋದು. ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿರ್ತೀನಿ. ತುಂಬ ಚೆನ್ನಾಗುತ್ತೆ ಒಗ್ಗರಣೆಗೆಲ್ಲ. ಕೊಬ್ಬರಿ ಎಣ್ಣೆ, ತುಪ್ಪ ಇದೆಲ್ಲ ರುಚಿಯಾಗಿರುತ್ತೆ. ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿದೆ. ಈ ಥರ ನೀರು ಥರ ಇರಬೇಕು. ಹುಳಿ, ಉಪ್ಪು, ಖಾರ ಎಲ್ಲ ಚೆನ್ನಾಗಿರುತ್ತೆ ಕಾಳು ಮೆಣಸೆಲ್ಲ ಹಾಕಿರೋದ್ರಿಂದ. ನೋಡಿ ಎಷ್ಟು ಚೆನ್ನಾಗಿದೆ ಸಾಂಬಾರು. ತರಕಾರಿ ಸಾಂಬಾರು ಬೇಡ ಅನಿಸಿದಾಗ ಯಾವಾಗಲಾದರೂ ಒಮ್ಮೆ ಈ ಥರ ತಿಳಿ ಸಾಂಬಾರು ಮಾಡ್ಕೊಂಡು ಊಟ ಮಾಡ್ಬೋದು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಕುದೀತಾ ಇದೆ ಸಾಂಬಾರು. 1 ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿದಿರೋದು. ತೆಂಗಿನಕಾಯಿ ತುರಿದಿರೋದು ಹಾಕಲೇಬೇಕು ಅಂತ ಏನಿಲ್ಲ, ಹಾಗೆ ಹಾಕಿದ್ದು ಸುಮ್ಮನೆ. ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ನಮ್ಮ ಸಾಂಬಾರು ಅಂತೇಳಿ. ಊಟ ಮಾಡಲಿಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ನಾವಿಲ್ಲಿ ಬೆಳ್ತಿಗೆ ಅಕ್ಕಿಯನ್ನು ಸಾಂಬಾರು ಒಂದು ಸ್ವಲ್ಪ ತೆಳುವಾಗಿ ಹಾಕೋಬೇಕು, ಚೆನ್ನಾಗಿರುತ್ತೆ ಊಟ ಮಾಡುವಾಗ. ಇದಕ್ಕೆ ಕಾಳು ಮತ್ತು ಸೊಪ್ಪಿನ ಪಲ್ಯ, ಪುಂಡಿ ಸೊಪ್ಪು ಅಂತಾರಲ್ಲ ಆ ಥರ ಪುಂಡಿ ಸೊಪ್ಪು, ಕಾಳು ಮಿಕ್ಸ್ ಸೊಪ್ಪಿನ ಪಲ್ಯ. ಅದು ಮಜ್ಜಿಗೆ ಮೆಣಸಿನ್ಕಾಯಿ ಮನೆಯಲ್ಲೇ ಮಾಡಿರೋದು. ಮತ್ತು ಇದು ಬೆಂಡೆಕಾಯಿ ಚಟ್ನಿ ಜಜ್ಜಿ ಮಾಡಿರೋ ಅಂಥದ್ದು. ಉಪ್ಪಿನಕಾಯಿ, ನಿಂಬೆಕಾಯಿದು ಅದು ಸಹ ಮನೆಯಲ್ಲೇ ಮಾಡಿರೋದು. ಇವಾಗ ಹಪ್ಪಳ ಇದು ನಾನು ಒಗ್ಗರಣೆ ಸೌಟ್ ಇತ್ತಲ್ಲ ಅದರಲ್ಲೇ ಕರೆದಿದ್ದೀನಿ. ಅದು ಆ ಥರ ಆಗಿದೆ ನೋಡಿ. ಇಷ್ಟೆಲ್ಲ ಇರುವಾಗ ಊಟ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ. ಸಾಂಬಾರು ಹೇಗಾಗಿದೆ ಅಂತ ಹೇಳಿ ತಿಳಿಸಿ. ಇದು ವಿಡಿಯೋ ಮಾಡಿಟ್ಟು ತುಂಬ ದಿನ ಆಗಿತ್ತು, ಹಾಕೋಕ್ಕಾಗಲಿಲ್ಲ.
ಇವಾಗ ನೋಡಿದ್ರೂ ಕೂಡ ಎಷ್ಟು ಚೆನ್ನಾಗಿದೆ, ತುಂಬ ರುಚಿ ಇರುತ್ತೆ ಊಟ ಮಾಡಲಿಕ್ಕೆ. ಇವಾಗಲೂ ಮಾಡ್ಕೊಂಡು ಊಟ ಮಾಡಬೇಕು ಅನ್ನೋಷ್ಟು ಚೆನ್ನಾಗಿದೆ. ಇದಕ್ಕೊಂದು ಮಜ್ಜಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಮಜ್ಜಿಗೆ, ತಿಳಿ ಸಾಂಬಾರು, ಅನ್ನ ಇಷ್ಟೊಂದು ನಂಚ್ಕೊಳ್ಳೋಕ್ಕೆ ಸೈಡ್ ಡಿಶ್ ಎಲ್ಲ ಇರುವಾಗ ಊಟ ಸಖತ್ತಾಗಿರುತ್ತೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.